ಈ ನಿಶ್ಮಿತಾ ಜೈನ್ ಮತ್ತು ರಾಜುಲ್ ಇವರಿಬ್ಬರಿಗೂ ಜೋರಾಗಿ ಚಪ್ಪಾಳೆ ಬರಲಿ. ಇವರಿಗೆ ಸಿಗ್ತಾ ಇದೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಅವರ ವತಿಯಿಂದ 5 ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್. ಸೊ ರಾಜುಲ್ ಹಾಗೆ HP ನಿಶ್ಮಿತಾ ಜೈನ್, ಗ್ರೇಟ್ ಲೇಡೀಸ್, ಬರಲಿ ಜೋರಾಗಿ ಚಪ್ಪಾಳೆ. 5 ಲಕ್ಷ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಎಷ್ಟೋ ಜನಕ್ಕೆ ಸಂಬಳ ಅಷ್ಟಿರುತ್ತೆ, ಒಂದು ವರ್ಷ ನಾವು ಕಷ್ಟಪಡಬೇಕಾಗತ್ತೆ. ಅಂಥದ್ದು ಸ್ಕಾಲರ್ಶಿಪ್ ಅವರ ಬುದ್ಧಿವಂತಿಕೆಯಿಂದ ಬಂದಿರೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ನಿಶ್ಮಿತಾ ಜೈನ್ ಆ್ಯಂಡ್ ರಾಜುಲ್. ಸೊ ಮೇ ದಿಸ್ ಕಂಟಿನ್ಯೂ. ಎಜುಕೇಷನ್ ಪೂರ್ತಿ ಹಿಂಗೆ ಸ್ಕಾಲರ್ಶಿಪ್ಗಳಲ್ಲೇ ಮುಗಿಸ್ಬಿಡ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಹಾಗೆ ಎಲ್ಲರ ಕಡೆಯಿಂದ. ಸೊ ಥ್ಯಾಂಕ್ಸ್ ಟು ವರ್ಲ್ಡ್ ಎಜುಕೇಷನ್ ಸೆಂಟರ್. ಒಂದು ಸಣ್ಣ ಅನುಭವನ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ನಿಶ್ಮಿತಾ ಪೇರೆಂಟ್ಸ್ ಮತ್ತು ರಜುಲ್ ಪೇರೆಂಟ್ಸ್ ಇಬ್ಬರಿಗೂ ಕೂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ, ನನ್ನ ಮಗಳ ಹೆಸರು ನಿಶ್ಮಿತಾ. ನಾವು ಹಾಸನಿಂದ ಬಂದಿರೋದು. ಇದು ಮೇನ್ ಸ್ಕಾಲರ್ಶಿಪ್ ಬಂದಿರೋದು ನನ್ನ ಮಗಳ ಎಫರ್ಟು, ಹಾರ್ಡ್ ವರ್ಕು, ಇದರಿಂದ ಬಂದಿದೆ. ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಮತ್ತು ಮೇಯ್ನು ಈ ಸಂಸ್ಥೆಯಿಂದ ನಮಗೆ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ. ಇದೇ ಥರ ಮಕ್ಕಳು ಚೆನ್ನಾಗಿ ಓದಿ ಒಂದೊಳ್ಳೆ ಎಜುಕೇಷನ್ ಪಡೆದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಆಶಿಸ್ತೀನಿ. 2.5 ಲಕ್ಷ ಬಂದಿದೆ ಒಬ್ಬರಿಗೆ, ಅಂದರೆ ಟೈ ಆಗಿರೋದಕ್ಕೆ. ಬಟ್ ಸ್ಕಾಲರ್ಶಿಪ್ಪಲ್ಲಿ 2 ಲಕ್ಷ ಎಲ್ಲ ತಗೊಳ್ಳೋದು ನಿಜವಾಗ್ಲೂ ಹೆಚ್ಚುಗಾರಿಕೆ. ಸೊ ಹೌ ಡು ಯು ಫೀಲ್ ಅಬೌಟ್ ವರ್ಲ್ಡ್ ಎಜುಕೇಷನ್ ಸೆಂಟರ್? ನಿಮ್ಮ ಮಗಳ ಬಗ್ಗೆ ಏನು ಅನ್ಸುತ್ತೆ ಅದು ಮೇಯ್ನಾಗಿ ಹೇಳಿ. ನನ್ನ ಮಗಳು ನನಗೆ ಒಂಥರ ಭಾರ ರುಂಚು ಕಮ್ಮಿ ಮಾಡ್ಕೊಟ್ಟಂಗೆ ಆಗ್ತಾ ಇದೆ. ಪ್ರೌಡ್ ಫೀಲ್ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ವರ್ಲ್ಡ್ ಎಜುಕೇಷನ್ ಸೆಂಟರ್ ಕಡೆಯಿಂದ ವೈದ್ಯ ಲಕ್ಷ್ಮಿ ಸ್ಕಾಲರ್ಶಿಪ್ಪನ್ನು ಎಕ್ಸಾಮ್ ತೊಗೊಂಡಿದ್ರು. ಅದರಲ್ಲಿ 3rd ಟಾಪರ್ನಲ್ಲಿ ನನ್ನ ಮಗಳು ರಾಜುಲ್ ಅಂಥೇಳಿ 3rd ಟಾಪರ್ನಲ್ಲಿ ಬಂದಿದೆ. ನನಗೆ ಭಾಳ ಟಾಪ್ ಫೀಲಿಂಗ್ ಆಗ್ತಾ ಇದೆ. ಬಟ್ ಹೀಗೆ ಮುಂದೆ MBBS ಆಗಿ ಡಾಕ್ಟರ್ ಆಗಿ ಮುಂದೆ ಏಕ್ದಮ್ ನಂಬರ್ 1 ಡಾಕ್ಟರ್ ಸರ್ಜನ್ ಆಗಲಿ ಅಂಥೇಳಿ ಎಲ್ಲರಿಗೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಆದರೂ ನನ್ನ ಮಗಳನ್ನೂ ಒಂದು ನಂಬರ್ 1 ಟಾಪ್ ಡಾಕ್ಟರ್ ಆಗಲಿ ಅಂಥೇಳಿ ನನ್ನ ಭಾವನೆ, ನನ್ನ ಆಸೆ. ಅದು ಆಸೆಯನ್ನು ಪೂರ್ಣ ಮಾಡುತ್ತಂತೆ ನನಗೆ ಪೂರ್ಣ ಸ್ವಾಭಿಮಾನ ಇದೆ. ಅದಕ್ಕೆ ಏನು ತೊಂದರೆ ಇಲ್ಲ. ನೀವು ನನಗೆ 2 ಶಬ್ದ ಹೇಳೋಕ್ಕೆ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಅದಕ್ಕೆ ನಾನು ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆದರೂ ಇವತ್ತಿನ ಸಭೆಯನ್ನು ನೋಡಿ ನನಗೆ ಒಂದು ಧೈರ್ಯನೂ ಪೂರ್ಣ ತುಂಬಿದೆ ಅಂತ ಹೇಳಿದರೆ, ರಷ್ಯಾಕ್ಕೆ ಕಳಿಸಿದರೆ ನನಗೆ ಏನು ಭಯ ಇಲ್ಲ ಅಂತೇಳಿ ನನಗೆ ಒಂದು ತುಂಬ ಟಾಪ್ ಫೀಲಿಂಗ್ ಆಗ್ತಾ ಇದೆ. ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ಐ ಆಮ್ ನಿಶ್ಮಿತಾ. ನಾನು ಹಾಸನಿಂದ ಬಂದಿರೋದು. ಫಸ್ಟ್ಲಿ ನಾನು WECಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ನಾಲೆಡ್ಜ್ನ ಗುರುತಿಸಿ ನನಗೆ ಈ ಥರ ಸ್ಕಾಲರ್ಶಿಪ್ ಎಕ್ಸಾಮ್ ಇದೆ ಅಂತ ಹೇಳಿ ಕೊಟ್ಟು ಸ್ಕಾಲರ್ಶಿಪ್ ಕೊಟ್ಟಿದ್ದಕ್ಕೆ. ಆಮೇಲೆ ನಮ್ಮ ಪೇರೆಂಟ್ಸ್ ಹೇಳ್ದಂಗೆ ಬರೀ ನನ್ನ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಷನಿಂದ ಇದು ಸಾಧ್ಯ ಆಗಲಿಲ್ಲ. ಅವ್ರು ತುಂಬಾ ಎಂಕರೇಜ್ ಕೊಟ್ಟರು, ನನ್ನ ಪುಷ್ ಮಾಡಿದ್ರು. ನಾನು ಲೋ ಆದಾಗ ನಂಗೆ ತುಂಬಾ ಮೋಟಿವೇಟ್ ಮಾಡಿದ್ರು. ಅದರಿಂದನೇ ನಾನು ಈ ಥರ ಸ್ಕಾಲರ್ಶಿಪ್ ಪಡೆದಿರೋಕ್ಕೆ ಸಾಧ್ಯ. ನನ್ನ ನೀಟ್ ಸ್ಕೋರ್ 515 ಮತ್ತು ನಾನು ಎರಸ್ಲೆವೆಲ್ ಯೂನಿವರ್ಸಿಟಿಗೆ ಹೋಗ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಎವ್ರಿವನ್. ನಾನು ರಾಜುಲ್. ನಾನು ಅಂದರೆ ಒಂದು ವಿಲೇಜಿಂದ ತಾವರ್ಗೆರ. मतलब मुझे ना पढ़ने की ताकत मेरे पेरेंट्स और मेरे टीचर से मिली. मुझे हमेशा से टीचर्स ने बहुत एनकरेज किया. मतलब मैं अच्छी थी पढ़ाई में, इसलिए मेरे टीचर्स के वजह से और मेरे पेरेंट्स के वजह से मैंने 10th में बहुत अच्छा स्कोर किया, 99.36. 12th में 94.67. लेकिन शायद मेरी कोई कमी थी या फिर कोई गलती. नीट में अच्छे से स्कोर नहीं कर पाई. 424 इतना ही हुआ. लेकिन फिर भी मेरे पापा ने मुझे हिम्मत दी कि नहीं, तुम अच्छा पढ़ रही हो, इसलिए हम तुम्हें MBBS ही पढ़ाएंगे, डोंट वरी. इसलिए पापा ने मतलब मैंने वर्ल्ड एजुकेशन सेंटर को कॉल किया, तब उन्होंने मुझे गाइडेंस दी कि अब्रॉड में भी अच्छी स्टडीज़ है, तुम वहाँ जा सकती हो और अच्छे से
पढ़ सकती हो और तुम अच्छी डॉक्टर बनोगी, ये हमें विश्वास है। ये कहकर उन्होंने मुझे कॉन्फिडेंस दिया, इसलिए मैं अब यहाँ पर हूँ। थैंक्स। ಅವರು ತುಂಬ ಸಿಂಪಲ್ಲಾಗಿ ಹೇಳಿದ್ದೇನೆಂದರೆ, ಹಿಂದಿಲಿ ತುಂಬ ಕಷ್ಟಪಟ್ಟು ಓದಿದ್ದಾರೆ, ಒಳ್ಳೊಳ್ಳೆ ಮಾರ್ಕ್ಸ್ಗಳೇ ತಕ್ಕೊಂಬಂದಿದ್ದಾರೆ. ನೀಟಲ್ಲಿ ಏನೋ ಒಂದು ಸ್ವಲ್ಪ ಎಡವಟ್ಟಾಯ್ತಂತೆ, ಆದ್ರೂ ಅವರಪ್ಪ ಸಪೋರ್ಟ್ ಮಾಡಿಬಿಟ್ಟು ಓದು ಮಾಡೋಣ ಅಂತ ಹೇಳಿದ್ರಂತೆ. ಆಮೇಲೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಅವರ ವತಿಯಿಂದ ಆ ಹುಡುಗಿಗೆ ಇವಾಗ ಕೆಮರಾವ್ ಸ್ಟೇಟ್ ಯೂನಿವರ್ಸಿಟಿಲಿ ಸೀಟ್ ಆಗಿದೆ. ಆಮೇಲೆ ಅವ್ರು ತುಂಬ ಖುಷಿಯಾಗಿದ್ದಾರೆ. ಅವ್ರ ಮಾತಲ್ಲಿ ಖುಷಿ ಇಲ್ಲದೆ ಇರ್ಬೋದು, ಸ್ವಲ್ಪ ಟೆನ್ಷನ್ ಆಗಿದ್ರು, ಬಟ್ ಅವರು ನಿಜವಾಗ್ಲೂ ಖುಷಿಯಾಗಿದ್ದಾರೆ. ಅವ್ರ ಅಪ್ಪನ ನೋಡಿ ಗೊತ್ತಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ವೈದ್ಯಲಕ್ಷ್ಮಿ ಸ್ಕಾಲರ್ಶಿಪ್ ವಿನ್ನರ್ ಆದಂತ ರಜುಲ್ ಅವರು ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. Myself Rajul, I am from Tawalgera. I am going to Russia to study at Kemerovo State University. I am special thanks to World Education Center, Kaushalya ma'am. And one more glad is that I won the scholarship around 2,50,000 and thanks to Kaushalya ma'am. ಸರ್, ಮಗಳನ್ನ ರಷ್ಯಾಕ್ಕೆ ಕಳಿಸ್ತಾ ಇದ್ದೀರಾ ಕೆಮರೋ ಸ್ಟೇಟ್ ಯೂನಿವರ್ಸಿಟಿಗೆ. ಆದ್ರೆ ಮುಖ್ಯವಾಗಿ ಇನ್ನೂ ಖುಷಿ ಪಡೋಂತ ವಿಚಾರ ಅಂದ್ರೆ ಅವಳು ಸ್ಕಾಲರ್ಶಿಪ್ ವಿನ್ ಆಗಿದ್ದಾಳೆ. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? नमस्ते। राजुल मेरी लड़की है और ये रशिया केमेराव स्टेट यूनिवर्सिटी वहाँ पे MBBS करने के लिए जा रही है। इसमें स्कॉलरशिप का भी बहुत बड़ा मतलब हेल्प हुआ है। इसके लिए वर्ल्ड एजुकेशन सेंटर और कौशल्या मैम आदि जो भी टीम है, इन सभी को मैं धन्यवाद देना चाहता हूँ। और MBBS के लिए मेरी राजुल वहाँ से मतलब MBBS पूरा करके डॉक्टर बन के आए, यही मेरी ख्वाहिश है। इसके साथ मैं सभी को धन्यवाद देना।